ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇವತ್ತು ಬುಧವಾರ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದೆ, 7 ಗಂಟೆ ಆಗೋಗಿದೆ ಎದ್ದಿರೋದು. ಅದಕ್ಕೆ ಇವಾಗ ಅನ್ನಕ್ಕೆ ಇಟ್ಬಿಡ್ತಾಯಿದ್ದೀನಿ. ಬಂದ ತಕ್ಷಣವೇ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಬಿಡ್ತೀನಿ. ಇವಾಗ ಅನ್ನ ಕೂಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸಗಳಿರ್ತಾವಲ್ಲ ಅವನ್ನೆಲ್ಲ ಮುಗಿಸ್ಕೊತೀನಿ. ಇವತ್ತು ಎಗ್ ರೈಸ್ ಮಾಡ್ಕೊಬೇಕು ಅಂತಿದ್ದೀನಿ. ಅದಕ್ಕೆ ಫಸ್ಟ್ ಅನ್ನ ಇಟ್ಬಿಟ್ಟು ಅದು ಸ್ವಲ್ಪ ಆರಕ್ಕೆ ಇಡಬೇಕಲ್ಲ ಅನ್ನ, ಇಲ್ಲಾಂದರೆ ಎಲ್ಲ ಮುದ್ದೆ ಆಗೋಗ್ಬಿಡುತ್ತೆ. ಅದಕ್ಕೇನು ಆರಕ್ಕೆ ಇಡಬೇಕು. ಅದಕ್ಕೆ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತೀನಿ. ಇವಾಗೆಲ್ಲ ಹೋಗಿ ಆಚೆ ರಂಗೋಲಿಯಲ್ಲಿ ಹಾಕ್ಬಿಟ್ಟು ಬರ್ತೀನಿ ಬಾಗಿಲು ತೊಳೆದು. ಇವಾಗ ಇನ್ನು ನೋಡಿ ಬಾಗಿಲು ತೊಳೆದ್ಬಿಟ್ಟು ಬಂದು ಪಾತ್ರೆಗಳಿದ್ದವು, ಅವನ್ನೆಲ್ಲನೂ ವಾಶ್ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಇನ್ನೇನೇನು ಕೆಲಸ ಇದೆಯೋ ಅದನ್ನು ಮಾಡ್ಕೊಂಬಿಡ್ತೀನಿ. ಇವಾಗ ನೋಡಿ ಪಾತ್ರೆ ಎಲ್ಲ ಉಜ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಲೇಟ್ ಆಗೋದ್ರೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ನೋಡಿ ನೈಟ್ ಪಾತ್ರೆಗಳು ಇವೆಲ್ಲ ನೈಟ್ ತೊಳೆದೇ ಇರಲಿಲ್ಲ ಪಾತ್ರೆಗಳು, ನಾನು ಹಂಗೆ ಹಾಕ್ಬಿಟ್ಟು ಮಲಗಿದ್ದೀನಿ. ಇವತ್ತು ಲೇಟ್ ಆಗೋಗಿದೆ ಎದ್ದೇಳೋದು. ಅದರಲ್ಲಿ ಇದು ಪಾತ್ರೆಗಳು ಎಷ್ಟೊಂದಿವೆ, ಅವನ್ನೆಲ್ಲ ಉಜ್ಜಿ ತೊಳೆದಾಕಿ ಬೇರೆ ಕೆಲಸ ಮಾಡ್ಕೊಬೇಕು. ನಾನು ಯಾವಾಗ ನೈಟ್ ಹೊತ್ತು ಕೆಲಸ ಎಲ್ಲ ಬಿಟ್ಟು ಮಲಗಿರ್ತೀನೋ ಬೆಳಗ್ಗೆ ಹೊತ್ತು ಯಾವಾಗಲೂ ಲೇಟ್ ಆಗುತ್ತೆ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಹಿಂಗೆ ಆಗ್ತಾ ಇರುತ್ತೆ ನೋಡಿ. ಇವು ಟೈಮ್ ಆಗಿರೋದ್ರಲ್ಲಿ ಇವನ್ನೆಲ್ಲ ಇದ್ದರೆ ಕೋಪನೇ ಬಂದ್ಬಿಡುತ್ತೆ. ಅವಾಗ ಒಂದು ಮಾಡೋಕ್ಕೆ ಹೋದರೆ ಕೆಲಸ ಇನ್ನೊಂದು ಆಗೋಗಿರುತ್ತೆ. ಎಲ್ಲ ಪಾತ್ರೆ ಎಲ್ಲ ವಾಶ್ ಆಯಿತು. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಈ ಮಧ್ಯದಲ್ಲಿ ಹಂಗೆ ಹೋಗಿ ಎಲ್ಲನೂ ಮನೆ ಕಸ ಎಲ್ಲ ಗುಡಿಸ್ಕೊಂಬಂದ್ಬಿಡ್ತೀನಿ. ಎಲ್ಲ ಗುಡಿಸಿ ನಮ್ಮ ಮನೆಯವ್ರು ಕಾಫಿ ಎಲ್ಲ ಇಟ್ಕೊಟ್ಟು ಇವಾಗ ಇದಕ್ಕೆ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ಜಾಸ್ತಿ ಏನು ತರಕಾರಿಗಳು ಹಚ್ಚೋದಿರಲ್ಲ ಇದರಲ್ಲಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದೆಲ್ಲ ಹಚ್ಚಿಟ್ಕೊಂಡು ಇನ್ನು ಇದಕ್ಕೆ ಏನೇನು ಬೇಕೋ ಮಸಾಲೆಗಳೆಲ್ಲ ಅವೆಲ್ಲ ತೆಗೆದಿಟ್ಕೊತೀನಿ. ಇವಾಗೆಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಎಗ್ಗು ಇದೆಲ್ಲನೂ, ಇದು ಎಲ್ಲ ಪೌಡರ್ಗಳು ಇವೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಎಗ್ ರೈಸ್ಗೆ ಇಡ್ತಾಯಿದ್ದೀನಿ. ಒಂದು ಬಾಣಲಿ ಬಿಸಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಆಯಿಲೆಲ್ಲ ಬಿಸಿ ಆಗಬೇಕು ಚೆನ್ನಾಗಿ. ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೋಡಿ, ಈರುಳ್ಳಿ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ರುಚಿಗೆ ಅಂತ ನಾನು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ. ಅಚ್ಕಾರದ ಪುಡಿನೂ ಹಾಕ್ತೀನಿ. ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆಗಳಿರ್ತಾವಲ್ಲ ಅವನ್ನೆಲ್ಲ ಒಂದೊಂದೇ ಹೊಡೆದಾಕೊತೀನಿ. ಒಂದು 6-7 ಮೊಟ್ಟೆ ತೊಗೊಂಡಿದ್ದೆ. ಇದನ್ನೆಲ್ಲ ಇವಾಗ ನೋಡಿ ಎಲ್ಲ ಹೊಡೆದಾಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಬೇಕು ಅಷ್ಟೇ. ಅರ್ಧ ಭಾಗದಷ್ಟು ಫ್ರೈ ಮಾಡಿಕೊಂಡು ಇನ್ನು ಮಿಕ್ಕಿದ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಇವಾಗ ನಾನು ವಿನೆಗರ್ ಹಾಕಿದ್ದೀನಿ. ವಿನೆಗರು, ಸೋಯಾ ಸಾಸು ಮತ್ತು ಇದು ಗರಂ ಮಸಾಲ ಪೌಡರು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಬಿರಿಯಾನಿ ಪೌಡರು, ಎಗ್ದು ಫ್ರೈಡ್ ರೈಸ್ ಮಸಾಲ ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಚಿಕನ್ ಮಸಾಲ ಪೌಡರು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಆರಿಟ್ಟಿದ್ನಲ್ಲ ಅನ್ನನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಹಸಿ ಈರುಳ್ಳಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಮೇಲೆ ನೋಡಿ ಇವಾಗ ಹಸಿ ಈರುಳ್ಳಿನೂ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಸಿ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟಾಗಿರುತ್ತೆ. ಈ ಹೊರಗಡೆ ಎಲ್ಲ ಸಿಗುತ್ತಲ್ಲ ಎಗ್ ರೈಸು, ಅದೇ ಥರ ಟೇಸ್ಟ್ ಬರುತ್ತೆ ನೋಡಿ. ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 3-4 ನಿಮಿಷ ಅಷ್ಟೇ ಇದು ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ನಾನು ಆಗಲೇ ಫ್ರೈ ಮಾಡಿದ್ದೀನಿ ಎಲ್ಲನೂ. ಈರುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ 2 ಮಿನಿಟ್ಸ್ ಅಷ್ಟೇ ಇದು ಮಾಡ್ಕೊಬೇಕು. ಆ ಈರುಳ್ಳಿ ಫ್ಲೇವರ್, ಹಸಿ ಫ್ಲೇವರ್ ಹಂಗೆ ಇರಬೇಕು ನೋಡಿ. ಇದಿಷ್ಟು ಫ್ರೈ ಮಾಡಿ ಹಂಗೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಬಿಡ್ತೀನಿ ಇವಾಗ. ಆಮೇಲೆ ಇನ್ನು ಮುಂದಿನ ಕೆಲಸಗಳು ಮಾಡ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ಉದ್ರಾಗಿದೆ. ಅದಕ್ಕೆ ಫಸ್ಟೇ ಅನ್ನಕ್ಕೆ ಇಟ್ಕೊಂಬಿಟ್ಟೆ. ಇದು ಆರೋದು ಲೇಟ್ ಆಗುತ್ತೆ ಅಂತ. ಆರೋ ಗ್ಯಾಪಲ್ಲಿ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಹಂಗೆ ಅವ್ನು ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ನೆಲ ಒರೆಸೋದಿತ್ತು. ನೆಲ ಎಲ್ಲ ಒರೆಸ್ಕೊಂಡು ಬೇರೆ ಕೆಲಸ ಇತ್ತು ಅದೆಲ್ಲ ಮಾಡ್ಕೊತೀನಿ ಈಗ ನೋಡಿ. ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ನೆಲ ಎಲ್ಲ ಒರೆಸಿ ಸ್ವಲ್ಪ ಐರನ್ ಇತ್ತು, ಬಟ್ಟೆಗಳು ಐರನ್ ಮಾಡ್ಕೊಬೇಕು. ಲೇಟಾಗಿ ಎದ್ದಿರೋದಕ್ಕೂ ನಮ್ಮ ಮನೆಯವ್ರು ಮಾಡ್ತಿದ್ರು ಐರನ್ನ. ನನಗೆ ಇವತ್ತು ಅವರು ಟೈಮ್ ಆಗೋಗಿತ್ತಲ್ಲ, ಅವ್ರು ಸ್ನಾನಕ್ಕೆ ಹೋದ್ರು. ನಾನು ಇವಾಗ ಐರನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ಯೂನಿಫಾರ್ಮು ಮತ್ತು ನಮ್ಮ ಮನೆಯವ್ರ ಯೂನಿಫಾರ್ಮು, ನಂದೊಂದು ಜೊತೆ ಬಟ್ಟೆ ಇತ್ತು, ಅದನ್ನೆಲ್ಲ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡಿ ಎತ್ತಿಟ್ಕೊಂಡು ಸ್ನಾನಕ್ಕೆ ಹೋಗಿ ತಿಂಡಿ ತಿಂದ್ಬಿಟ್ಟು ಹೊರಡ್ತೀವಿ.
ನೋಡಿ ಎಲ್ಲ ಐರನ್ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರದ್ದು ಯೂನಿಫಾರ್ಮು, ಇದನ್ನು ಐರನ್ ಎಲ್ಲ ಮಾಡಿಬಿಟ್ಟು ಹೊರಡೋದಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನಾನು ಜಾಸ್ತಿ ಲೆಂತಿ ವೀಡಿಯೋ ಏನು ಹಾಕ್ತಾಯಿಲ್ಲ, ಒಂದು 5ರಿಂದ 6 ನಿಮಿಷದ ವೀಡಿಯೋಗಳಷ್ಟೇ ಹಾಕ್ತಾಯಿದ್ದೀನಿ. ಜಾಸ್ತಿ ಡ್ರ್ಯಾಗ್ ಮಾಡಿದ್ರೆ ಯಾರೂ ನೋಡೋದು ಇಲ್ಲ ಅಂತ. ನೋಡಿ ಐರನ್ ಎಲ್ಲ ಮುಗೀತು. ಐರನ್ ಮುಗಿದ್ಮೇಲೆ ಎಲ್ಲ ರೆಡಿಯಾಗಿ ಹೊರಡಬೇಕು. ಟಿಫನ್ ಎಲ್ಲ ಮಾಡಿ ಅದಕ್ಕೊಂದು ಅರ್ಧ ಗಂಟೆ ಆಗುತ್ತೆ ನಮಗೆ. ಇದೆಲ್ಲ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿ ಹೊರಡೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ. ಅಲ್ಲಿ 9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಬೇಕು ನಂದು. ನಾನು 8:30 ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊತೀನಿ ಒಳಗಡೆ ಕೆಲಸ ಎಲ್ಲನೂ. ಆಮೇಲೆ 8:30ಯಿಂದ ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ಟಿಫನ್ ಮಾಡಿಬಿಟ್ಟು ಹೊರಡೋದು. 9 ಗಂಟೆ ಅಷ್ಟರಲ್ಲಿ ಹೊರಡ್ಬೇಕೆಲ್ಲನೂ. ನೋಡಿ ನಂದು ಒಂದು ಜೊತೆ ಇತ್ತು, ಅದನ್ನು ಐರನ್ ಮಾಡಿಕೊಂಡು ಹೊರಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬೆಡ್ಶೀಟೆಲ್ಲನೂ ಹಾಕಿದ್ದೆಲ್ಲ ಎತ್ತಿಟ್ಬಿಟ್ಟು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.